ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಗಮನಿಸದೆ ಬಿಟ್ಟಿದ್ದ ಒಂದು ಗೂಢ ಸತ್ಯ ಇದು ನಿಮ್ಮ ಮುಂದೆ ತೆರೆದಿಡಲಾಗುತ್ತೆ. ನೀವು ಎಷ್ಟೇ ಶ್ರಮ ಪಟ್ಟರೂ ಕೆಲವು ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈ ತಪ್ತಾ ಇರೋದು ನಿಮಗೆ ಅನಿಸ್ತಾ ಇದೆಯಾ? ನಿಮ್ಮ ಮನೆಗೆ ಬಂದ ಸಂತೋಷ ಯಾಕೆ ಹೆಚ್ಚು ದಿನ ಉಳಿತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಈ ಎಲ್ಲ ಘಟನೆಗಳ ಹಿಂದೆ ಒಂದು ಅಜ್ಞಾತ ಕಾರಣ ಇದೆ. ಅದು ನಿಮ್ಮ ಸುತ್ತಲಿರುವ ಒಬ್ಬ ಮಹಿಳೆಯ ನಕಾರಾತ್ಮಕ ದೃಷ್ಟಿ. ಹೌದು ಫ್ರೆಂಡ್ಸ್, ನಿಮ್ಮ ಹತ್ತಿರದಲ್ಲೇ ಇರುವ ಒಬ್ಬ ಮಹಿಳೆ ನಿಮ್ಮ ಯಶಸ್ಸನ್ನು ಸಹಿಸೋದಕ್ಕೆ ಆಗದೆ ಒಳಗೊಳಗೆ ನಿಮ್ಮ ವಿರುದ್ಧ ಯೋಚನೆ ಮಾಡ್ತಿದ್ದಾಳೆ. ನೀವು ಬೆಳೆಯೋದನ್ನು ನೋಡೋದಕ್ಕೆ ಅವಳಿಗೆ ಇಷ್ಟ ಆಗೋದಿಲ್ಲ. ನೀವು ನಗ್ತಿರೋದಿನ ಅವಳು ಸಹಿಸೋದಿಲ್ಲ. ನೀವು ಹಣ ಸಂಪಾದಿಸಿದರೆ ಅವಳ ಮನಸ್ಸಲ್ಲಿ ಅಸೂಯೆ ಉಂಟಾಗುತ್ತೆ. ಇದೇ ಕಾರಣದಿಂದನೇ ನಿಮ್ಮ ಜೀವನದಲ್ಲಿ ಕೆಲವು ಅಸಾಧಾರಣ ಅಡಚಣೆಗಳು ಎದುರಾಗ್ತಾ ಇವೆ. ಇದರಲ್ಲಿ ಹೆಚ್ಚು ನೋವು ಉಂಟು ಮಾಡುವ ಸಂಗತಿ ಏನಪ್ಪ ಅಂದರೆ, ಆ ಮಹಿಳೆ ನಿಮ್ಮ ಶತ್ರು ಅಲ್ಲ. ಅವಳು ನಿಮ್ಮ ಪರಿಚಿತಳೆ ಆಗಿರಬಹುದು, ನಿಮ್ಮ ಬಂಧು ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತೆ ಆಗಿರ್ಬೋದು. ನೀವು ಅವಳ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರ್ತೀರ, ಆದರೆ ಅವಳು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾಳೆ. ಫ್ರೆಂಡ್ಸ್, ನೀವು ಗಮನಿಸಿದ್ದೀರಾ? ನೀವು ಯಾವುದಾದ್ರೂ ಹೊಸ ಸಾಧನೆ ಮಾಡಿದಾಗ ಅಥವಾ ನಿಮ್ಮ ಮನೆಗೆ ಹೊಸ ವಸ್ತು ತಂದಾಗ ಅವಳು ಖುಷಿ ಪಡೋದಿಲ್ಲ, ಮೌನವಾಗಿರ್ತಾಳೆ. ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳೋದಿಲ್ಲ. ಅವಳ ಮುಖದಲ್ಲಿ ಅಸೂಯೆ ಛಾಯೆ ಕಾಣುತ್ತೆ. ಇದು ಒಂದು ಪ್ರಮುಖ ಸೂಚನೆ. ಇನ್ನೊಂದು ಮುಖ್ಯ ಸಂಗತಿ, ಅವಳು ನಿಮ್ಮ ಮನೆಗೆ ಬಂದಾಗಲೇ ಸಮಸ್ಯೆಗಳು ಆರಂಭವಾಗುತ್ತೆ. ಮನೆಯಲ್ಲಿನ ಶಾಂತಿ ಕಳೆದು ಹೋಗುತ್ತೆ. ಸಣ್ಣ ವಿಷಯಕ್ಕೂ ಜಗಳಗಳು ಉಂಟಾಗುತ್ತೆ. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಮನೆಯವರ ಆರೋಗ್ಯ ಹದಗೆಡುತ್ತೆ. ಹಣ ಬಂದರೂ ಉಳಿಯೋದಿಲ್ಲ. ಈ ಎಲ್ಲವೂ ಸಾಮಾನ್ಯವಲ್ಲ ಫ್ರೆಂಡ್ಸ್. ಅವಳು ನಿಮ್ಮ ಮನೆಗೆ ಪದೇ ಪದೇ ಬರ್ತಾಳೆ, ಆದರೆ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ಹೆಚ್ಚು ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಗಮನಿಸ್ತಾಳೆ. ನಿಮ್ಮ ಬಳಿ ಇರುವ ವಸ್ತುಗಳು, ನಿಮ್ಮ ಸ್ಥಿತಿ, ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಇದು ಅವಳ ನಿಜ ಉದ್ದೇಶವನ್ನು ತೋರಿಸುತ್ತೆ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿದ್ದ ಕೆಲವು ವಸ್ತುಗಳು ಹಠಾತ್ ಕಾಣೆಯಾಗುತ್ತೆ. ನಂತರ ನಿಮ್ಮ ಜೀವನದಲ್ಲಿ ತೊಂದರೆಗಳು ಶುರುವಾಗುತ್ತೆ. ಇದು ಕೇವಲ ಯಾದೃಚ್ಛಿಕ ಅಲ್ಲ, ಇದು ಒಂದು ಎಚ್ಚರಿಕೆಯ ಸಂಕೇತ. ಮಿಥುನ ರಾಶಿಯವರೇ, ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಸಮಯ ಉತ್ತಮವಾಗ್ತಾ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗಬೇಕಾದ ಸಮಯ ಬಂದಿದೆ, ಆದರೆ ಅದನ್ನು ಯಾರೋ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ದರಿಂದ ನೀವು ಈಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಮಹಿಳೆಯನ್ನು ಗುರುತಿಸೋದಕ್ಕೆ ಮತ್ತೊಂದು ಸೂಚನೆ, ಅವಳು ನಿಮ್ಮ ಮಕ್ಕಳಿಗೆ ಹೆಚ್ಚು ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಅವರನ್ನು ಮುದ್ದಾಡಲು ಎತ್ತಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಅವಳು ಹೋದ ನಂತರ ಮಕ್ಕಳು ಅಸ್ವಸ್ಥರಾಗ್ತಾರೆ. ಇದು ಕೂಡ ಒಂದು ಪ್ರಮುಖ ಸೂಚನೆ. ಹಿರಿಯರು ಹೇಳ್ತಾರೆ, ಕಣ್ಣುಗಳು ಮನುಷ್ಯನ ನಿಜ ಸ್ವಭಾವವನ್ನು ಹೇಳುತ್ತೆ ಅಂತ. ಅದೇ ರೀತಿ ನೀವು ಅವಳ ಕಣ್ಣುಗಳನ್ನು ಗಮನಿಸಿ, ಅವಳ ಮುಖಭಾವವನ್ನು ಗಮನಿಸಿ, ನಿಮಗೆ ಸತ್ಯ ಅನ್ನೋದು ತಿಳಿಯುತ್ತೆ. ಈಗ ಇನ್ನೊಂದು ಸುಳಿವು, ಆ ಮಹಿಳೆಯ ಹೆಸರಲ್ಲಿ ಎ ಅಥವಾ ಎಂ ಅಕ್ಷರ ಇರಬಹುದು. ಆದರೆ ಫ್ರೆಂಡ್ಸ್, ಇದು ಕೇವಲ ಒಂದು ಸೂಚನೆ ಮಾತ್ರ. ನೀವು ನಿಮ್ಮ ಅನುಭವದಿಂದಲೇ ಆ ವ್ಯಕ್ತಿಯನ್ನು ಗುರುತಿಸಬೇಕು. ಈಗ ಪರಿಹಾರಗಳ ಬಗ್ಗೆ ಕೇಳಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಪ್ಪು, ಸಾಸಿವೆ ಮತ್ತು ಒಣ ಮೆಣಸಿನಕಾಯಿ ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಸುತ್ತು ತಿರುಗಿಸಿ ನಂತರ ಅದನ್ನು ಬೆಂಕಿಗೆ ಹಾಕಿ ಸುಟ್ಟುಬಿಡಿ. ಇದರಿಂದ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಮತ್ತೊಂದು ಪರಿಹಾರ, ಒಂದು ನಿಂಬೆಹಣ್ಣು ಮತ್ತು 7 ಹಸಿಮೆಣಸಿನಕಾಯಿ ತೆಗೆದುಕೊಂಡು ದಾರದಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಹಾಕಿ. ಇದು ನಿಮ್ಮ ಮನೆಗೆ ಬರುವ ಕೆಟ್ಟ ಶಕ್ತಿಗಳನ್ನು ತಡೆಯುತ್ತೆ. ಪ್ರತಿ ಶುಕ್ರವಾರ ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಚ್ಚಿ. ಇದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗೆಯೇ ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಲ ಸಿಗುತ್ತೆ ಮತ್ತು ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ತಲುಪೋದಕ್ಕೆ ಆಗೋದಿಲ್ಲ. ಮಿಥುನ ರಾಶಿಯವರೇ, ಇದು ನಿಮ್ಮ ಜೀವನದ ತಿರುವು ಸಮಯ. ನೀವು ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ಇಲ್ಲದಿದ್ದರೆ ನಿಮ್ಮ ನಂಬಿಕೆ ನಿಮ್ಮ ದುರ್ಬಲತೆ ಆಗ್ಬೋದು. ಆದ್ದರಿಂದ ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತಲಿನವರನ್ನು ಗಮನಿಸಿ, ನಿಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಣೆ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ರಾಶಿಯವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.